ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಮತ್ತು ಶಿವು ಎಂಬ ಇಬ್ಬರು ಸ್ನೇಹಿತರು ಬದುಕುತ್ತಿದ್ದರು. ಬಾಲ್ಯದಿಂದಲೇ ಇಬ್ಬರೂ ತುಂಬಾ ಆತ್ಮೀಯರು. ಆದರೆ ಅವರ ಜೀವನದ ಬಗ್ಗೆ ಇರುವ ಆಲೋಚನೆ ಮಾತ್ರ ತುಂಬಾ ಬೇರೆ ಬೇರೆ ಆಗಿತ್ತು. ರಮೇಶ್ ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದ, ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟಪಡ್ಬೇಕು, ದೇಹ ಒಡೆದು ದುಡಿಯಬೇಕು. ಆದರೆ ಶಿವು ಸ್ವಲ್ಪ ವಿಭಿನ್ನವಾಗಿ ಯೋಚಿಸುತ್ತಿದ್ದ. ಕಷ್ಟಪಡ್ಬೇಕು ಸರಿ, ಆದರೆ ಬುದ್ಧಿಯನ್ನು ಬಳಸ್ಬೇಕು ಅಂತ ಹೇಳುತ್ತಿದ್ದ. ಕಾಲ ಕಳೆದಂತೆ ಇಬ್ಬರೂ ದೊಡ್ಡವರಾದರು. ರಮೇಶ್ ಹಳ್ಳಿಯಲ್ಲೇ ಗಾರೆ ಕೆಲಸಕ್ಕೆ ಹೋಗತೊಡಗಿದ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಇದ್ದು ಕೆಲಸಕ್ಕೆ ಹೋಗುತ್ತಿದ್ದ. ಬಿಸಿಲು, ಧೂಳು, ಮಳೆ ಯಾವುದನ್ನೂ ಪರವಾಗಿಸಿಕೊಳ್ಳದೆ ದುಡಿಯುತ್ತಿದ್ದ. ದಿನವಿಡೀ ಕಲ್ಲು ಹೊತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಗೋಡೆ ಕಟ್ಟುತ್ತಿದ್ದ. ಅವನ ದೇಹ ದಿನದಿಂದ ದಿನಕ್ಕೆ ಆಯಾಸವಾಗುತ್ತಿತ್ತು. ಆದರೆ ಅವನ ಸಂಬಳ ಮಾತ್ರ ಅಷ್ಟೇ ಇತ್ತು. ಇನ್ನೊಂದೆಡೆ ಶಿವು ಓದನ್ನು ಮುಂದುವರಿಸಿದ. ಇಂಜಿನಿಯರಿಂಗ್ ಕಲಿತ. ಹಲವಾರು ವರ್ಷ ಪುಸ್ತಕ ಓದಿ ಹೊಸ ಹೊಸ ವಿಷಯ ಕಲಿತು ತನ್ನ ಜ್ಞಾನವನ್ನು ಬೆಳೆಸಿಕೊಂಡ. ಕೆಲ ವರ್ಷಗಳ ನಂತರ ಅವನು ದೊಡ್ಡ ಇಂಜಿನಿಯರ್ ಆದ. ಒಂದು ದಿನ ರಮೇಶ್ ಕೆಲಸ ಮಾಡುತ್ತಿದ್ದ ಕಟ್ಟಡದ ಸೈಡ್ಗೆ ಶಿವು ಕಾರಿನಲ್ಲಿ ಬಂದ. ಅವನು ಶೂ, ಹೆಲ್ಮೆಟ್ ಹಾಕಿಕೊಂಡು ಪ್ಲಾನ್ ನೋಡುತ್ತಾ ಕೆಲಸಗಾರರಿಗೆ ಸೂಚನೆ ಕೊಡುತ್ತಿದ್ದ. ರಮೇಶ್ ಬೆವರು ಒರೆಸಿಕೊಳ್ಳುತ್ತಾ ಅವನನ್ನು ನೋಡಿದ. ನಾವು ಇಷ್ಟು ಕಷ್ಟಪಡ್ತೀವಿ, ಆದರೆ ದುಡ್ಡು ಕಡಿಮೆ. ನೀನು ನೆರಳಲ್ಲಿ ನಿಂತು ಮಾತಾಡ್ತೀಯಾ, ಆದರೆ ನಿನಗೆ ದೊಡ್ಡ ಸಂಬಳ. ಇದು ಯಾಕೆ ಹೀಗೆ ಎಂದು ಕೇಳಿದ. ಆ ಪ್ರಶ್ನೆ ಶಿವುವಿನ ಮನಸ್ಸನ್ನು ಮುಟ್ಟಿತು. ಆ ಸಂಜೆ ಇಬ್ಬರೂ ಹಳ್ಳಿಯ ಹೊರಗಿದ್ದ ದೊಡ್ಡ ಮರದ ಕೆಳಗೆ ಕುಳಿತಿದ್ದರು. ಅಷ್ಟರಲ್ಲಿ ಹಳ್ಳಿಯ ಹಿರಿಯ ಗುರುಜಿ ಅಲ್ಲಿ ಬಂದರು. ಇವರ ಮಾತು ಕೇಳಿದ ಗುರುಜಿ ಸಣ್ಣನಗೆ ಬೀರಿದರು. ನಿಮಗೆ ಒಂದು ಕಥೆ ಹೇಳ್ತೀನಿ, ಕೇಳ್ತೀರಾ ಎಂದು ಕೇಳಿದರು. ಇಬ್ಬರೂ ಕುತೂಹಲದಿಂದ ತಲೆ ಆಡಿಸಿದರು. ಗುರುಜಿ 2 ಕೊಡಲಿಗಳನ್ನು ತೆಗೆದುಕೊಂಡು ಬಂದರು. ನಾಳೆ ಬೆಳಗ್ಗೆ ನೀವು ಇಬ್ಬರು ಕಾಡಿಗೆ ಹೋಗಿ ಮರ ಕಡಿಯಬೇಕು ಎಂದರು. ಮರುದಿನ ಇಬ್ಬರೂ ಕಾಡಿಗೆ ಹೋದರು. ರಮೇಶ್ ಬೆಳಗ್ಗೆಯಿಂದಲೇ ಜೋರಾಗಿ ಮರ ಕಡಿಯತೊಡಗಿದ. ಮಧ್ಯಾಹ್ನಕ್ಕೂ ಅವನು ಬೆವರುತ್ತಿದ್ದ. ಕೈ ನೋವು, ಬೆನ್ನು ನೋವು ಎಲ್ಲ ಶುರುವಾಗಿತ್ತು. ಆದರೂ ಅವನು ನಿಲ್ಲಲಿಲ್ಲ. ಆದರೆ ಶಿವು ಮೊದಲಿಗೆ ತನ್ನ ಕೊಡಲಿಯನ್ನು ಚೆನ್ನಾಗಿ ನೋಡಿದ. ಅದು ಸರಿಯಾಗಿ ಹರಿತವಾಗಿರಲಿಲ್ಲ. ಅವನು ಸ್ವಲ್ಪ ಸಮಯ ತೆಗೆದುಕೊಂಡು ಕೊಡಲಿಯನ್ನು ಹರಿತ ಮಾಡಿಕೊಂಡ. ನಂತರ ಮರ ಕಡಿಯಲು ಶುರು ಮಾಡಿದ. ಟಕ್ ಟಕ್ ಟಕ್. ಸ್ವಲ್ಪ ಹೊತ್ತಲ್ಲೇ ಒಂದು ಮರ ಬಿತ್ತು. ಮತ್ತೊಂದು, ಮತ್ತೊಂದು. ಸಂಜೆಯಾಗುವಷ್ಟರಲ್ಲಿ ಶಿವು 10 ಮರ ಕಡಿಯಿದ್ದ. ಆದರೆ ರಮೇಶ್ ಒಂದು ಮರವನ್ನು ಕೂಡ ಸರಿಯಾಗಿ ಕಡಿಯಲಾಗಲಿಲ್ಲ. ಇಬ್ಬರೂ ವಾಪಸ್ ಗುರುಜಿಯ ಬಳಿ ಬಂದರು. ರಮೇಶ್ ಬೇಸರದಿಂದ ಕೇಳಿದ, ಗುರುಗಳೇ, ನಾನು ಇಷ್ಟು ಕಷ್ಟಪಟ್ಟರೂ ಒಂದೇ ಮರ ಕಡಿಯೋಕೆ ಆಗಲಿಲ್ಲ. ಅವನು ಹೇಗೆ 10 ಮರ ಕಡಿಯಿದ? ಗುರುಜಿ ನಗುತ್ತಾ ಹೇಳಿದರು, ನೀನು ಕಷ್ಟಪಟ್ಟೆ, ಆದರೆ ಯೋಚಿಸಲಿಲ್ಲ. ಅವನು ಕೆಲಸ ಶುರು ಮಾಡುವ ಮುಂಚೆ ತನ್ನ ಕೊಡಲಿಯನ್ನು ಹರಿತ ಮಾಡಿಕೊಂಡ. ಅದೇ ಜ್ಞಾನ, ಅದೇ ಸ್ಮಾರ್ಟ್ ವರ್ಕ್. ಆ ಮಾತು ರಮೇಶ್ ಮನಸ್ಸಿಗೆ ಬಿತ್ತು. ಗುರುಜಿ ಮತ್ತೆ ಹೇಳಿದರು, ಹಣ ಸಂಪಾದನೆ ಮಾಡೋದು ಕಷ್ಟ ಅಲ್ಲ. ಸರಿಯಾದ ರೀತಿಯಲ್ಲಿ ಯೋಚಿಸದೆ ದುಡಿಯೋದೇ ಕಷ್ಟ. ದೇಹದ ಶಕ್ತಿಗಿಂತ ತಲೆಯ ಶಕ್ತಿ ದೊಡ್ಡದು. ಕಷ್ಟಪಡುವುದು ಮುಖ್ಯ, ಆದರೆ ಜ್ಞಾನ ಇಲ್ಲದ ಕಷ್ಟಪಾಟಿಗೆ ಮೌಲ್ಯ ಕಡಿಮೆ. ಒಬ್ಬ ಗಾರೆ ಕೆಲಸ ಮಾಡುವವನು ದಿನವಿಡೀ ದೇಹ ಬಳಸ್ತಾನೆ. ಆದರೆ ಒಬ್ಬ ಇಂಜಿನಿಯರ್ ವರ್ಷಗಳ ಕಾಲ ತನ್ನ ಮೆದುಳನ್ನು ತರಬೇತಿ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅವನ ನಿರ್ಧಾರಕ್ಕೆ ಹೆಚ್ಚು ಬೆಲೆ ಸಿಗುತ್ತೆ. ಆ ದಿನ ರಮೇಶ್ ಜೀವನದ ದೊಡ್ಡ ಪಾಠ ಕಲಿತ. ಅವನು ರಾತ್ರಿ ಶಾಲೆಗೆ ಸೇರಿಕೊಂಡ. ಹೊಸ ವಿಷಯ ಕಲಿಯತೊಡಗಿದ. ಕೆಲಸದ ಜೊತೆ ಜ್ಞಾನವೂ ಸೇರಿಸಿಕೊಳ್ಳತೊಡಗಿದ. ಕೆಲ ವರ್ಷಗಳ ನಂತರ ಅವನೇ ಒಬ್ಬ ಕಾಂಟ್ರಾಕ್ಟರ್ ಆದ. ಒಂದು ದಿನ ಅವನ ಬಳಿ ಹೊಸ ಕೆಲಸಗಾರನೊಬ್ಬ ಕೇಳಿದ, ಅಣ್ಣ, ಹಣ ಮಾಡೋದು ಇಷ್ಟು ಕಷ್ಟ ಯಾಕೆ? ರಮೇಶ್ ಸಣ್ಣ ನಗೆ ಬೀರಿದ. ಹಣ ಮಾಡೋದು ಕಷ್ಟ ಅಲ್ಲ, ಜ್ಞಾನ ಇಲ್ಲದೆ ಕಷ್ಟಪಡುವುದೇ ಕಷ್ಟ ಎಂದನು. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.